ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ಮನಸಾರೆ ನೆನೆಸ್ಕೊಂಡು ಅವರ ಎನರ್ಜಿಯನ್ನು ಫೀಲ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಮೊದಲು ಕಣ್ಣು ಮುಚ್ಚಿ ಡೀಪ್ ಬ್ರೀತನ್ನು ತಗೊಂಡು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ನೀವು ಎಷ್ಟು ಥ್ಯಾಂಕ್ಸ್ ಹೇಳ್ತೀರೋ ನಿಮ್ಮ ಲೈಫ್ನಲ್ಲಿ ಅಷ್ಟೇ ಪಾಸಿಟಿವ್ ಆಗಿರುವ ವಿಷಯಗಳು ನಡೀತಾ ಹೋಗುತ್ತೆ. ನಿಮ್ಮ ಪರ್ಸನ್ ಹೆಸರನ್ನು 3 ಸಲ ಫೀಲ್ ಮಾಡ್ಕೊಳ್ಳಿ. ಇಲ್ಲಿ ಈಗ ತುಂಬ ಜನರಿಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಗ್ಯಾಪ್ ಬಂದಿರಬಹುದು, ಸಿಚುವೇಶನ್ಗಳು ಅಡ್ಡ ಬರ್ತಾ ಇರಬಹುದು, ಗೊಂದಲಗಳಿರ್ಬೋದು. ಯಾಕೆ ಅಂತ ನೋಡೋಣ. ಎನರ್ಜಿಯ ಮೂಲಕ ನೋಡೋದಕ್ಕೆ ಟ್ರೈ ಮಾಡೋಣ. ಇಲ್ಲಿ ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಗ್ಯಾಪ್ ಅನ್ನೋದು ಕರೆಂಟ್ ಸಿಚುವೇಶನಲ್ಲಿ ಕಾಣಿಸ್ತಾ ಇದೆ. ಅಂದರೆ ನೀವು ಯಾವುದೋ ಒಂದು ವಿಷಯವನ್ನು ಅಥವಾ ನಿಮ್ಮ ಮನಸ್ಸಿನಲ್ಲಿರುವ ಫೀಲಿಂಗ್ಸನ್ನು ನಿಮ್ಮ ಪರ್ಸನ್ ಜೊತೆ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಬಟ್ ಅವರಿಗೆ ಅದು ತಲುಪ್ತಾ ಇಲ್ಲ. ಯಾಕೆ ಅಂತ ನೋಡೋದಾದರೆ, ನಿಮ್ಮ ಪರ್ಸನ್ ತುಂಬ ಹಠ ಇರುವ ವ್ಯಕ್ತಿ ಕೂಡ, ಈಗೋ ಇರುವ ವ್ಯಕ್ತಿ ಕೂಡ ಆಗಿರಬಹುದು. ಅಂದರೆ ನಾನು ಹೀಗೆ ಇರ್ತೀನಿ ಅನ್ನೋ ಮೈಂಡ್ಸೆಟ್. ನೀವು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ, ಆದರೆ ಅವರು ಕೇಳೋದಿಲ್ಲ. ಇದೆಲ್ಲದರಿಂದ ನೀವು ಟೋಟಲಿ ಕನ್ಫ್ಯೂಷನ್ನಲ್ಲಿ ಇದ್ದೀರಾ ಅನ್ನೋ ಎನರ್ಜಿ ಇದೆ. ನಿಮ್ಮ ವ್ಯಕ್ತಿ ಅವರ ಡಿಸಿಷನನ್ನು ಚೇಂಜ್ ಮಾಡೋದಕ್ಕೆ ರೆಡಿ ಇಲ್ಲ. ಅಂದರೆ ಒಬ್ಬ ವ್ಯಕ್ತಿ ಅವರ ಮುಖವನ್ನು ಕನ್ನಡಿಲಿ ನೋಡಿಕೊಂಡು ಎಲ್ಲ ಸರಿಯಾಗಿದೆ ಅಂತ ಅಂದ್ಕೊಂಡು ಹೋಗ್ತಾರೆ, ಬಟ್ ಅವರ ಸುತ್ತಮುತ್ತ ಇರುವ ಜನರು ಹೇಳ್ತಾರೆ ಡಸ್ಟ್ ಇದೆ, ಕ್ಲೀನ್ ಮಾಡ್ಕೊ ಅಂತ. ಆದರೆ ಅವರು ಕೇಳೋದಿಲ್ಲ. ಯಾಕೆಂದರೆ ಅವ್ರಿಗೆ ಆಲ್ರೆಡಿ ಫೀಲಿಂಗ್ ಇದೆ, ನಾನು ಪರ್ಫೆಕ್ಟ್ ಆಗಿದ್ದೀನಿ. ನಿಮ್ಮ ಪರ್ಸನ್ ಕೂಡ ಹಾಗೆ. ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ, ಆದರೆ ಅವರು ಕೇಳೋದಕ್ಕೆ ರೆಡಿ ಇಲ್ಲ. ಅದೇ ರೀತಿ ಇಲ್ಲಿ ಈ ವ್ಯಕ್ತಿಗೆ ಫ್ಯಾಮಿಲಿಯ ಪ್ರೆಷರ್ ಇರ್ಬೋದು, ಮ್ಯಾರೇಜ್ ಪ್ರಪೋಸಲ್ಸ್ ಬರ್ತಾ ಇರ್ಬೋದು, ಅಥವಾ ನಿಮ್ಮ ಲೈಫ್ನಲ್ಲಿ ಕೂಡ ನಿಮ್ಗೆ ಕೂಡ ಮ್ಯಾರೇಜ್ ಪ್ರಪೋಸಲ್ಸ್ ಬರ್ತಾ ಇರಬಹುದು, ಅಥವಾ ಕ್ಯಾಸ್ಟ್ ಡಿಫ್ರೆನ್ಸ್ ಇರಬಹುದು, ಸೊಸೈಟಿಯ ಇನ್ಫ್ಲೂಯೆನ್ಸ್ ಇರಬಹುದು, ಥರ್ಡ್ ಪರ್ಸನ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ಕೆಲವರ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಅಂದರೆ ಹೊರಗಿನ ಮಾತುಗಳಿಗೆ ನಿಮ್ಮ ವ್ಯಕ್ತಿ ತುಂಬ ಅವಕಾಶ ಕೊಡ್ತಾ ಇದ್ದಾರೆ, ಆ ಎನರ್ಜಿ ಕಾಣ್ತಾ ಇದೆ. ಅಂದರೆ ಇವರಿಗೆ ತುಂಬ ಹಠ ಇದೆ, ಈಗೋ ಇದೆ, ಆ ಎನರ್ಜಿ ಇದೆ. ನಿಮ್ಮ ಎನರ್ಜಿಯನ್ನು ಕನೆಕ್ಟ್ ಮಾಡಿದಾಗ ನೀವು ತುಂಬ ಕನ್ಫ್ಯೂಷನ್ನಲ್ಲಿದ್ದೀರಾ. ಅಂದರೆ ಇವ್ರನ್ನ ನಂಬಬೇಕಾ, ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕಾ, ಅಥವಾ ಮೂವ್ ಆನ್ ಆಗಬೇಕಾ, ಬ್ರೇಕಪ್ ಆಗಬೇಕಾ, ಈಗ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ, ಇದೇ ರೀತಿ ಮುಂದುವರಿಬೇಕಾ, ಈ ಡಿಸಿಷನ್ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲ. ಯಾಕೆ ಅಂದರೆ ನಿಮ್ಮ ಪರ್ಸನ್ ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ತುಂಬ ವಿಷಯಗಳಲ್ಲಿ. ಅವರ ಬಿಹೇವಿಯರ್ ಕೂಡ ಕನ್ಫ್ಯೂಸಿಂಗ್ ಆಗಿದೆ. ಕೆಲವೊಂದು ಸಲ ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಬರೋದು, ಹೋಗೋದು, ಅಥವಾ ನಿಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡೋದು, ತುಂಬ ಪ್ರೀತಿಯಲ್ಲಿ ಮಾತಾಡೋದು, ನಂತರ ನಿಮ್ಮ ಲೈಫ್ನಿಂದ ಹೊರಟು ಹೋಗೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು, ಅಥವಾ ಈಗಿನ ರೀತಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬರೋದು, ಈ ರೀತಿ ಆಗ್ತಾನೇ ಇದೆ. ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ನಿಮಗೆ ಯಾವುದಾದ್ರೂ ಒಂದು ಸತ್ಯವನ್ನು ಹೇಳದೆ ಸುಳ್ಳು ಹೇಳಿರಬಹುದು, ಅಥವಾ ನಿಮ್ಮಿಂದ ಏನೋ ಒಂದು ವಿಷಯವನ್ನು ಹೈಡ್ ಮಾಡಿರ್ಬೋದು, ಅಥವಾ ಸಿಚುವೇಶನ್ ಫುಲ್ ಕ್ಲಿಯರ್ ಆಗಿಲ್ಲ, ಅದಕ್ಕೆ ಕೂಡ ನಿಮಗೆ ಡೌಟ್ ಬರ್ತಾ ಇದೆ. ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇರುವ ಎನರ್ಜಿ ಏನಂದರೆ, ಇನ್ನೊಂದು ತಿಂಗಳ ಒಳಗೆ ಈ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ಅನ್ನೋದು ಬರುತ್ತೆ. ಅಂದರೆ ನೀವು ಈಗ ಡಿಸ್ಟೆನ್ಸ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ ಅಂತ ಗಾಬರಿ ಪಟ್ಕೊಳ್ಳೋದು, ಬೇಸರ ಪಟ್ಕೊಳ್ಳೋದು ಬೇಡ. ನಿಮ್ಮ ಗೊಂದಲಗಳು ಕ್ಲಿಯರ್ ಆಗುತ್ತೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ನಿಮ್ಮಿಬ್ಬರ ನಡುವೆ ಸೋಲ್ ಕನೆಕ್ಷನ್ ಸ್ಟ್ರಾಂಗ್ ಆಗಿದೆ. ಅಡೆತಡೆಗಳು ಈಗ ಏನೇ ಇರ್ಬೋದು, ಅದು ಟೆಂಪ್ರವರಿ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಅಂದರೆ ಆದಷ್ಟು ಬೇಗ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕ್ಲಿಯರ್ ಆಗುವ ಸಾಧ್ಯತೆ ತುಂಬ ಜನರಿಗೆ ಇದೆ. ಅಂದರೆ ಇಲ್ಲಿ ನೀವು ತುಂಬ ಹೆಚ್ಚು ಯೋಚನೆ ಮಾಡಬೇಕು ಅಂತ ಅಗತ್ಯ ಇಲ್ಲ. ಈ ಸಿಚುವೇಶನ್ನಲ್ಲಿ ಮುಖ್ಯವಾದ್ದು ಏನು ಅಂದರೆ ಒನ್ ಥಿಂಗ್, ಅದು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಲೆಟ್ಟಿಂಗು. ನೀವು ಲೆಟ್ ಗೋ ಮಾಡಬೇಕು. ನೀವು ಒಬ್ಬರನ್ನೊಬ್ಬರು ಮನಸ್ಸಾರೆ ಅರ್ಥ ಮಾಡಿಕೊಂಡ್ರೆ ಈ ಪ್ರಾಬ್ಲಮ್ ಸ್ಲೋಲಿ ಸೆಟ್ಲ್ ಆಗುತ್ತೆ ಅನ್ನೋ ಎನರ್ಜಿ ಇದೆ. ಇಲ್ಲಿ ಪಾಯಿಂಟ್ ಏನು ಅಂದರೆ, ಈ ಬಾಂಡ್ ಈಗಲೂ ಕಂಪ್ಲೀಟಾಗಿ ಬ್ರೇಕ್ ಆಗಿಲ್ಲ. ನೀವು ಹರ್ಟ್ ಆಗಿದ್ದರೂ, ಅವ್ರು ತಪ್ಪು ಮಾಡಿದ್ರು, ಇನ್ನೂ ನಿಮ್ಮಿಬ್ಬರ ನಡುವೆ ಒಂದು ಕನೆಕ್ಷನ್ ಫೀಲ್ ಆಗ್ತಾ ಇದೆ. ಅದನ್ನು ಇಗ್ನೋರ್ ಮಾಡೋದು ಈಸಿ ಅಲ್ಲ. ಅದಕ್ಕೆ ಇಲ್ಲಿ ಮೆಸೇಜ್ ಏನಿದೆ ಅಂದರೆ, ರಿಯಾಕ್ಷನ್ ಕೊಡೋದಕ್ಕಿಂತ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ನೀವು ಕೂಡ ಸಿಚುವೇಶನ್ ಅರ್ಥ ಮಾಡ್ಕೋಬೇಕು, ಆ ವ್ಯಕ್ತಿ ಕೂಡ ಸಿಚುವೇಶನ್ನ ಅರ್ಥ ಮಾಡ್ಕೋಬೇಕು. ಆಗ ಈ ಸಿಚುವೇಶನ್ ನ್ಯಾಚುರಲಿ ಕಾಮ್ ಆಗುತ್ತೆ.
ಏಟ್ ಆಫ್ ಕಪ್ಸ್ ಎನರ್ಜಿ ಇದೆ. ನಿಮ್ಮ ಪರ್ಸನ್ ಸ್ಲೋಲಿ ಎಮೋಷ್ನಲ್ ಆಗಿ ಡಿಸ್ಟೆನ್ಸ್ ತಗೊಳ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಅಂದರೆ ಅವರು ಕಂಪ್ಲೀಟ್ಲಿ ಹೋಗಿದ್ದಾರೆ ಅಂತಲ್ಲ, ಆದರೆ ಮನಸ್ಸಿನಲ್ಲಿ ದೂರ ಆಗ್ತಾ ಇದ್ದಾರೆ. ನೀವು ಗಮನಿಸಿರ್ಬೋದು, ಅವರು ಮಾತಾಡ್ತಾರೆ ಆದರೆ ಹಳೆಯ ಹಾಗೆ ಫೀಲ್ ಇರೋದಿಲ್ಲ. ಪ್ರೆಸೆನ್ಸ್ ಇದ್ದರೂ ಕೂಡ ಕನೆಕ್ಷನ್ ಕಡಿಮೆ ಆಗ್ತಾ ಇದೆ. ಇಲ್ಲಿ ಅವರು ಹೋಗೋದಕ್ಕೆ ರೀಸನ್ ಆ್ಯಂಗರ್ ಅಲ್ಲ, ಅಥವಾ ನಿಮ್ಮನ್ನು ಹೇಟ್ ಮಾಡ್ತಾ ಇದ್ದಾರೆ ಆ ರೀತಿಯಲ್ಲ. ಅವರ ಮನಸ್ಸಿನಲ್ಲಿ ಏನೋ ಮಿಸ್ಸಿಂಗ್ ಅನ್ನಂತ ಅನ್ನಿಸ್ತಾ ಇದೆ. ಕನ್ಫ್ಯೂಷನ್ ಇದೆ, ಕ್ಲಾರಿಟಿ ಅನ್ನೋದು ಇಲ್ಲ. ಅದಕ್ಕೆ ಅವರು ಸ್ವಲ್ಪ ಡಿಸ್ಟೆನ್ಸ್ ತಗೊಳ್ತಾ ಇದ್ದಾರೆ. ಅವ್ರು ನಿಮ್ಮನ್ನು ಕಂಪ್ಲೀಟ್ಲಿ ಬಿಡಬೇಕು ಅಂತ ಡಿಸೈಡ್ ಮಾಡಿಲ್ಲ. ಅವರು ತಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ತಮ್ಮ ಮೈಂಡ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸ್ಪೇಸ್ ತಗೊಳ್ತಾ ಇದ್ದಾರೆ. ಇದರಿಂದ ನೀವು ಹರ್ಟ್ ಆಗ್ತಾ ಇದ್ದೀರಾ, ಅವ್ರು ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರಾ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಬಟ್ ಆ್ಯಕ್ಚುಲಾಗಿ ಅವರು ಒಳಗೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅಂದರೆ ಫೋರ್ಸ್ ಮಾಡಬೇಡಿ, ನೀವು ತುಂಬ ಚೇಸ್ ಮಾಡಬೇಡಿ, ಅವರಿಗೆ ಸ್ಪೇಸ್ ಕೊಡಿ. ಯಾಕೆಂದರೆ ಈ ಡಿಸ್ಟೆನ್ಸ್ ಟೆಂಪ್ರವರಿ ಆಗಿರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅವರು ಕ್ಲಾರಿಟಿ ಸಿಕ್ಕಿದ ಮೇಲೆ ಮತ್ತೆ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುವ ಸಾಧ್ಯತೆ ತುಂಬ ಕಾಣ್ತಾ ಇದೆ. ಸೊ ಇಲ್ಲಿ ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಲವ್ ಸ್ಟೋರಿ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಅಂತಲ್ಲ, ಇದೊಂದು ಹಂತ ಅನ್ನೋ ರೀತಿ ನೀವು ತಿಳ್ಕೊಳ್ಬೇಕು. ಅಂದರೆ ನಾನು ಮೊದಲೇ ಹೇಳಿದೆ, ಈ ವ್ಯಕ್ತಿಗೆ ಈಗೋ ಇದೆ, ಅವರು ಹೇಳಿದ ಪ್ರಕಾರನೇ ನಡಿಬೇಕು, ಅವ್ರು ಹೇಳಿದ್ದೇ ಸರಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕರೆಂಟ್ ಎನರ್ಜಿ ಆ ರೀತಿ ಇದೆ. ಇನ್ನು ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ನಿಮ್ಮ ಪರ್ಸನ್ ಕ್ಯಾರೆಕ್ಟರ್ ಯಾವ ರೀತಿ ಅಂದರೆ ತುಂಬ ಪ್ರಾಕ್ಟಿಕಲ್ ಮೈಂಡೆಡ್ ಪರ್ಸನ್. ಅವರು ಎಮೋಷನ್ಗಿಂತ ರಿಯಾಲಿಟಿ, ಸ್ಟೆಬಿಲಿಟಿ, ಫ್ಯೂಚರ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಅಂದರೆ ಅವರು ನಿಮ್ಮ ಬಗ್ಗೆ ಲವ್ ಇಲ್ಲ ಅಂತ ಅಲ್ಲ, ಲವ್ ಇದೆ, ಬಟ್ ಎಕ್ಸ್ಪ್ರೆಸ್ ಮಾಡುವ ಸ್ಟೈಲ್ ಬೇರೆ. ಬಟ್ ನೀವೇನು ಫೀಲ್ ಮಾಡ್ತಾ ಇದ್ದೀರಾ ಅಂದರೆ ಅವ್ರು ಕೇರ್ ಮಾಡ್ತಾ ಇಲ್ಲ, ಅವರು ಕೋಲ್ಡ್ ಆಗಿದ್ದಾರೆ. ಬಟ್ ಆ್ಯಕ್ಚುಲಾಗಿ ಅವರು ಸೈಲೆಂಟಾಗಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಆ ಎನರ್ಜಿ ಇದೆ. ಸ್ಲೋಲಿ ಡಿಸಿಷನ್ಸ್ ಮೇಕರ್ಸ್. ಬಟ್ ಒನ್ಸ್ ಡಿಸೈಡ್ ಮಾಡಿದ್ರೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾರೆ. ಕಮಿಟ್ಮೆಂಟ್ ಬಗ್ಗೆ ಸೀರಿಯಸ್, ಸ್ಟೆಬಿಲಿಟಿ ಫಸ್ಟ್ ಪ್ರಿಯಾರಿಟಿಯನ್ನು ಕೊಡ್ತಾರೆ. ಅದಕ್ಕೆ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನೀವು ಎಮೋಷ್ನಲ್ ಕನೆಕ್ಷನ್ ಬೇಕು ಅಂತ ಬಯಸ್ತಾ ಇದ್ದೀರಾ, ಅವರು ಪ್ರಾಕ್ಟಿಕಲ್ ಸೈಡ್ ನೋಡ್ತಾ ಇದ್ದಾರೆ. ಇದೆಲ್ಲದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಆಗ್ತಾ ಇದೆ. ಅವರು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ, ಬಟ್ ಈಸಿಯಾಗಿ ಚೇಂಜ್ ಆಗುವ ಪರ್ಸನ್ ಅಲ್ಲ. ನೀವು ಎಕ್ಸ್ಪ್ಲೈನ್ ಮಾಡಿದ್ರು ಅವರು ಕೇಳೋದಿಲ್ಲ ಅನ್ನಿಸ್ತಾ ಇದೆ. ಬಟ್ ನೆಗೆಟಿವ್ ಆಗಿ ನೋಡಬೇಡಿ, ಅವರು ಫೇಕ್ ಅಲ್ಲ, ಪ್ಲೇಯರ್ ಅಲ್ಲ, ಜೆನ್ಯೂನ್ ಇಂಟೆನ್ಷನ್ ಇದೆ, ಲಾಂಗ್ ಟರ್ಮ್ ಥಿಂಕಿಂಗ್ ಇದೆ ಅನ್ನೋ ಎನರ್ಜಿ ಇದೆ. ಇಲ್ಲಿ ನೀವು ಮಾಡಬೇಕಾಗಿರೋದು ಏನು ಅಂದರೆ, ಅವರನ್ನು ಫುಲ್ಲಿ ಜಡ್ಜ್ ಮಾಡಬೇಡಿ, ಅವರ ನೇಚರ್ ಅರ್ಥ ಮಾಡ್ಕೊಳ್ಳಿ. ಆಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕಡಿಮೆ ಆಗುತ್ತೆ. ಈಗ ಪ್ರೆಸೆಂಟ್ ಟೈಮಲ್ಲಿ ಯಾವುದೇ ಸಿಚುವೇಶನ್ ಇರಬಹುದು, ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬಂದಿರಬಹುದು, ಬಟ್ ಈ ಕನೆಕ್ಷನ್ ಈಗಲೂ ಕಂಪ್ಲೀಟಾಗಿ ಮುಗ್ದಿಲ್ಲ. ನೀವು ನೋವು ಅನುಭವಿಸಿರ್ಬೋದು, ಪೇಯ್ನ್ ಅನುಭವಿಸಿರ್ಬಹುದು, ಇವರಿಂದ ತಪ್ಪುಗಳಾಗಿರ್ಬೋದು. ಇನ್ನೂ ನಿಮ್ಮಿಬ್ಬರ ನಡುವೆ ಬಾಂಡ್ ಅನ್ನೋದು ಇದೆ, ಅದು ಕಂಪ್ಲೀಟ್ಲಿ ಬ್ರೇಕ್ ಆಗಿಲ್ಲ ಅನ್ನೋ ಎನರ್ಜಿ ಇದೆ. ಅಂದರೆ ಈಗ ನೀವು ಸಡನ್ ರಿಯಾಕ್ಟ್ ಮಾಡೋದಕ್ಕಿಂತ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಆಗ ನ್ಯಾಚುರಲಿ ಈ ಡಿಸ್ಟೆನ್ಸ್ ಅನ್ನೋದು ಕಡಿಮೆ ಆಗುತ್ತೆ, ಮತ್ತು ಸಿಚುವೇಶನ್ ಕಾಮ್ ಆಗುತ್ತೆ. ಪೇಜ್ ಆಫ್ ಕಪ್ಸ್ ಎನರ್ಜಿ ಇದೆ. ನಿಮ್ಮ ಪರ್ಸನ್ ಮನಸ್ಸಿನೊಳಗಡೆ ಏನಾಗ್ತಾ ಇದೆ ಅನ್ನೋದು ತುಂಬ ಸಾಫ್ಟ್ ಆಗಿದೆ. ಹೊರಗಡೆ ಅವರು ಕಾಮ್ ಆಗಿರ್ಬೋದು, ಕೆಲವೊಮ್ಮೆ ಇಗ್ನೋರ್ ಮಾಡ್ತಾ ಇರಬಹುದು ನಿಮ್ಮನ್ನು, ಆದರೆ ಅವರ ಹಾರ್ಟ್ನಲ್ಲಿ ಇನ್ನೂ ಫೀಲಿಂಗ್ಸ್ ಹಾಗೇ ಇದೆ, ಸ್ಟಿಲ್ ಅಲೈವ್. ನಿಮ್ಮ ಪರ್ಸನ್ ಕಂಪ್ಲೀಟ್ಲಿ ಸ್ಟೋನ್ ಆಗಿಲ್ಲ, ಅವರ ಒಳಗಡೆ ಒಂದು ಇನ್ನೋಸೆಂಟ್ ಲವ್ ಇನ್ನೂ ಉಳಿದಿದೆ. ಅವರು ತುಂಬ ಡೀಪಾಗಿ ಫೀಲ್ ಮಾಡ್ತಾ ಇದ್ದಾರೆ, ಆದರೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ. ಆ ಎನರ್ಜಿ ಇದೆ. ಕೆಲವೊಮ್ಮೆ ಅವರು ಸಡನ್ಲಿ ಸ್ವೀಟಾಗಿ ಮಾತಾಡ್ತಾರೆ, ಮತ್ತು ಸಡನ್ನಾಗಿ ನಿಮ್ಮಿಂದ ದೂರ ಆಗ್ತಾ ಇರ್ಬೋದು. ಚೈಲ್ಡ್ ಲೈಕ್ ಎಮೋಷನ್, ಅನ್ಪ್ರೆಡಿಕ್ಟಬಲ್ ಬಿಹೇವಿಯರ್ ತೋರಿಸ್ತಾ ಇರಬಹುದು. ಇಲ್ಲಿ ಅವರು ಏನು ಮಾಡಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ ಅಂದರೆ, ನಾನು ಮತ್ತೆ ಮಾತಾಡಬೇಕು, ನಾನು ಸಾರಿ ಕೇಳಬೇಕು, ನಾನು ಮತ್ತೆ ಕ್ಲೋಸ್ ಆಗಬೇಕು, ಬಟ್ ಕರೇಜ್ ಬರ್ತಾ ಇಲ್ಲ, ಅಥವಾ ಈಗೋ ಅನ್ನೋದು ಅಡ್ಡ ಬರ್ತಾ ಇದೆ. ಅವರ ಹಾರ್ಟ್ ಹೇಳ್ತಾ ಇದೆ ಹೋಗು ಮಾತಾಡು ಅಂತ, ಅವರ ಮೈಂಡ್ ಹೇಳ್ತಾ ಇದೆ ವೇಟ್, ಈಗಲೇ ಬೇಡ. ಇದೇ ಇನ್ನರ್ ಕಾನ್ಫ್ಲಿಕ್ಟ್. ಒಂದು ಸ್ಮಾಲ್ ಮೆಸೇಜ್ ಬರುವ ಸಾಧ್ಯತೆ ಇದೆ, ಒಂದು ಅನ್ಎಕ್ಸ್ಪೆಕ್ಟೆಡ್ ಅಪಾಲಜಿ ಬರ್ಬೋದು, ಒಂದು ಕ್ಯೂಟ್ ಎಫರ್ಟ್ ಕೂಡ ಬರಬಹುದು. ಇದು ಒಂದು ದೊಡ್ಡ ಆ್ಯಕ್ಷನ್ ಅಲ್ಲದೆ ಇದ್ದರೂ ಕೂಡ, ಬಟ್ ಸ್ಮಾಲ್ ಬಿಗಿನಿಂಗ್, ಲೈಕ್ ಹಾಯ್ ಅಂತ ಹೇಳ್ಬೋದು, ಅಥವಾ ನೀವು ಹೇಗಿದ್ದೀರಾ ಅಂತ ಕೇಳ್ಬೋದು. ಆದರೆ ಇದು ಎಮೋಷನ್ಸ್ ಇರುತ್ತೆ, ಹಾಗಾಗಿ ನೀವು ಕೂಡ ಸಾಫ್ಟಾಗಿ ರೆಸ್ಪಾಂಡ್ ಮಾಡಿದ್ರೆ ಈ ಕನೆಕ್ಷನ್ ಮತ್ತೆ ಸ್ಲೋಲಿ ಓಪನ್ ಆಗುವ ಎನರ್ಜಿ ಇದೆ. ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಈಗೋ ಮಾತ್ರ ಅಲ್ಲ, ಅವರೊಳಗೆ ಒಂದು ಸಾಫ್ಟ್ ಸೈಡ್ ಕೂಡ ಇದೆ, ಕೇರಿಂಗ್ ಸೈಡ್ ಕೂಡ ಇದೆ. ಬಟ್ ಅದು ಹೊರಗಡೆ ಬರಬೇಕು ಅಂದರೆ ಟೈಮ್ ತಗೊಳ್ತಾ ಇದೆ. ಅಂದರೆ ಲವ್ ಕಂಪ್ಲೀಟ್ಲಿ ಹೊರಟು ಹೋಗಿಲ್ಲ, ಅದು ಸೈಲೆಂಟಾಗಿ ಸಾಫ್ಟಾಗಿ ಒಳಗಡೆ ಉಳ್ಕೊಂಡಿದೆ. ಬಿಕಾಸ್ ಒಂದು ಸ್ಮಾಲ್ ಸ್ಪಾರ್ಕ್ ಮತ್ತೆ ದೊಡ್ಡ ಕನೆಕ್ಷನ್ ಆಗುವ ಚಾನ್ಸಸ್ ಇದೆ. ಆ ಎನರ್ಜಿ ಕಾಣ್ತಾ ಇದೆ.
ದ ಸನ್ ಕಾರ್ಡ್ ಎನರ್ಜಿ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ತುಂಬ ದಿನಗಳಿಂದ ಒಂದು ಡಾರ್ಕ್ ರೂಮಲ್ಲಿ, ಒಂದು ಕತ್ತಲೆ ರೂಮ್ನಲ್ಲಿ ಕೂತ್ಕೊಂಡಿದ್ದೀರಾ. ಅಲ್ಲಿ ಕನ್ಫ್ಯೂಷನ್ ಇದೆ, ಪೇಯ್ನ್ ಇದೆ, ಸೈಲೆನ್ಸ್ ಇದೆ. ಬಟ್ ಸಡನ್ಲಿ ಒಂದು ವಿಂಡೋ ಓಪನ್ ಆಗುತ್ತೆ, ಅಲ್ಲಿಂದ ಸನ್ಲೈಟ್ ಒಳಗಡೆ ಬಂದುಬಿಡುತ್ತೆ, ರೂಮ್ ಫುಲ್ ಲೈಟ್ ಆಗಿಬಿಡುತ್ತೆ. ಇದೇ ರೀತಿ ನಿಮ್ಮ ಲೈಫ್ನಲ್ಲಿ ಕೂಡ ಕ್ಲಾರಿಟಿ ಅನ್ನೋದು ಬರ್ತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಲೋಲಿ ಕ್ಲಿಯರ್ ಆಗ್ತಾ ಇದೆ. ಸತ್ಯ ಏನಿದೆ ಅದು ಹೊರಗಡೆ ಬರ್ತಾ ಇದೆ. ನೀವು ಯೋಚನೆ ಮಾಡ್ತಾ ಇದ್ದ ಡೌಟ್ಗಳು ಸ್ಲೋಲಿ ಡಿಸಪಿಯರ್ ಆಗ್ತಾ ಇದೆ. ಆ ರೀತಿ ಎನರ್ಜಿ ಕಾಣ್ತಾ ಇದೆ. ಅಂದರೆ ಈಗ ನೀವು ಯಾವ ಫೇಸ್ನಲ್ಲಿ ಇದ್ದೀರಾ ಅಂದರೆ ಕನ್ಫ್ಯೂಷನ್, ಡಾರ್ಕ್ನೆಸ್. ಬಟ್ ಈ ಫೇಸ್ ಪರ್ಮನೆಂಟ್ ಅಲ್ಲ, ಲೈಟ್ ಆಲ್ರೆಡಿ ನಿಮ್ಮ ಕಡೆಗೆ ಬರ್ತಾ ಇದೆ ಅನ್ನೋ ಎನರ್ಜಿ ಇದೆ. ವೆರಿ ಪವರ್ಫುಲ್ ಪಾಸಿಟಿವ್ ಸೈನ್ ಕಾಣ್ತಾ ಇದೆ. ಹ್ಯಾಪಿನೆಸ್ ರಿಟರ್ನ್ ಆಗ್ತಾ ಇದೆ, ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗುವ ಎನರ್ಜಿ ಇದೆ, ರಿಲೇಷನ್ಶಿಪ್ ಹೀಲ್ ಆಗುವ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಪರ್ಸನ್ ಕೂಡ ಸ್ಲೋಲಿ ಓಪನ್ ಆಗ್ತಾರೆ. ಅವರು ಮೊದಲೆಲ್ಲ ಕೋಲ್ಡ್ ಬಿಹೇವಿಯರ್ ತೋರಿಸಿದರೆ ಈಗ ಸಾಫ್ಟ್ ಆಗುವ ಎನರ್ಜಿ ಇದೆ. ಸತ್ಯ ಏನಿದೆ ಅದನ್ನು ಹೇಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇನ್ನೋಸೆನ್ಸ್, ಪ್ಯೂರ್ ಲವ್, ಅಂದರೆ ರಿಲೇಷನ್ಶಿಪ್ ಮತ್ತೆ ಫ್ರೆಶ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ಅಂದರೆ ನೀವು ಫೀಲ್ ಮಾಡ್ತಾ ಇದ್ದ ಸ್ಯಾಡ್ನೆಸ್ ಸ್ಲೋಲಿ ಕರಗ್ತಾ ಇದೆ, ನಿಮ್ಮ ಹಾರ್ಟ್ ಲೈಟ್ ಆಗ್ತಾ ಇದೆ. ಸಡನ್ ಹ್ಯಾಪಿನೆಸ್ ಮೂಮೆಂಟ್ ಅನ್ನೋದು ನಿಮ್ಮ ಲೈಫ್ನಲ್ಲಿ, ಸಡನ್ ಕ್ಲಾರಿಟಿ ಅನ್ನೋದು ಬರ್ತಾ ಇದೆ. ಇದು ಒಂದು ಹ್ಯಾಪಿ ಫೇಸ್ ಬಿಗಿನಿಂಗ್ ಆಗುವ ಎನರ್ಜಿ ಕಾಣ್ತಾ ಇದೆ. ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ, ಸ್ಟೇ ಪಾಸಿಟಿವ್, ಗುಡ್ ಥಿಂಗ್ಸ್ ಆರ್ ಕಮಿಂಗ್. ಸೊ ಇಲ್ಲಿ ಹೋಪ್ ಬಿಟ್ಕೊಳ್ಬೇಡಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ. ಯಾಕೆಂದರೆ ಡಾರ್ಕ್ನೆಸ್ ಎಷ್ಟೇ ಡೀಪ್ ಇದ್ದರೂ ಕೂಡ ಸನ್ರೈಸ್ ನಿಮ್ಮ ಲೈಫ್ನಲ್ಲಿ ಬಂದೇ ಬರುತ್ತೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಬಟ್ ನಿಮ್ಮ ಎನರ್ಜಿಯನ್ನು ಕನೆಕ್ಟ್ ಮಾಡಿದಾಗ ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ನೀವೀಗ ಎಮೋಷ್ನಲ್ ಆಗಿದ್ದೀರಾ, ಆದರೆ ಅದನ್ನು ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ. ನೀವು ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಯಾರನ್ನು ಟ್ರಸ್ಟ್ ಮಾಡಬೇಕು, ಯಾರ ಜೊತೆ ಮಾತಾಡಬೇಕು, ಮಾತನ್ನು ನಂಬಬೇಕು, ಈ ರೀತಿ ನೀವು ಡೀಪಾಗಿ ಅನಲೈಸ್ ಮಾಡ್ತಾ ಇದ್ದೀರಾ. ಆ ಎನರ್ಜಿ ಇದೆ. ನೀವೀಗ ಸ್ಟ್ರಾಂಗ್ ಆಗಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀರಾ. ಯಾರಾದರೂ ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾರಾ, ನನಗೆ ಸತ್ಯ ಬೇಕು ಅನ್ನೋ ಮೈಂಡ್ ಸೆಟ್ ಬಂದಿದೆ. ಅಂದರೆ ಮೊದಲೆಲ್ಲ ನೀವು ತುಂಬ ಸಾಫ್ಟಾಗಿ ಥಿಂಕ್ ಮಾಡ್ತಾ ಇದ್ರಿ, ಈಸಿಯಾಗಿ ಬಿಲೀವ್ ಮಾಡ್ತಾ ಇದ್ರಿ. ಆದರೆ ಈಗ ನೀವು ಚೇಂಜ್ ಆಗ್ತಾ ಇದ್ದೀರಾ. ನಿಮ್ಮ ಕ್ಲಿಯರ್ ಬೌಂಡ್ರಿ ಸೆಟ್ ಮಾಡ್ಕೊಳ್ತಾ ಇದ್ದೀರಾ. ಇಲ್ಲಿ ಒಂದು ಹಿಡನ್ ಪೇಯ್ನ್ ಕೂಡ ಇದೆ. ನೀವು ಯಾರನ್ನು ಟ್ರಸ್ಟ್ ಮಾಡಿ ಹರ್ಟ್ ಆಗಿದ್ದೀರಾ, ಅದಕ್ಕೆ ಈಗ ನೀವು ಅದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ. ಅಂದರೆ ಮೊದಲಾಗಿರೋ ರೀತಿ ಆಗೋದು ಬೇಡ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಅಂದರೆ ಎಮೋಷನ್ಸ್ ಮಾತ್ರ ಸಾಕಾಗೋದಿಲ್ಲ, ಕ್ಲಾರಿಟಿ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಅರ್ಥ ಆಗಿದೆ. ಸಿಚುವೇಶನನ್ನು ಲಾಜಿಕಲಿ ಅನಲೈಸ್ ಮಾಡ್ತಾ ಇದ್ದೀರಾ, ಫ್ಯಾಕ್ಟ್ಸ್ ನೋಡ್ತಾ ಇದ್ದೀರಾ, ಯಾರು ಸತ್ಯ ಹೇಳ್ತಾ ಇದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಇದರಿಂದ ನಿಮ್ಮ ಪರ್ಸನ್ ಸಮ್ಟೈಮ್ಸ್ ಫೀಲ್ ಮಾಡ್ತಾರೆ ನೀವು ಕೋಲ್ಡ್ ಆಗಿದ್ದೀರಾ, ಡಿಸ್ಟೆನ್ಸ್ ಆಗಿದ್ದೀರಾ. ಬಟ್ ಆ್ಯಕ್ಚುಲ್ ಆಗಿ ನೀವು ಸೆಲ್ಫ್ ಪ್ರೊಟೆಕ್ಷನ್ ಮೋಡ್ನಲ್ಲಿ ಇದ್ದೀರಾ ಅನ್ನೋ ಎನರ್ಜಿ ಕಾಣ್ತಾ ಇದೆ. 2 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ಅಂದರೆ ಇಲ್ಲಿ ಬ್ಯಾಲೆನ್ಸ್ ಆಗ್ತಾ ಇಲ್ಲ, ಅನ್ಸ್ಟೇಬಲ್ ಆಗಿದೆ. ಒಬ್ಬ ವ್ಯಕ್ತಿ 2 ಚೆಂಡುಗಳನ್ನ ಕೈಯಲ್ಲಿ ಇಟ್ಕೊಂಡು ಅದನ್ನು ಮೇಲಕ್ಕೆ ಎಸಿತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಒಂದನ್ನು ಡ್ರಾಪ್ ಮಾಡಬಾರ್ದು, ಇನ್ನೊಂದನ್ನು ಕೂಡ ಕಂಟ್ರೋಲ್ ಮಾಡ್ಕೋಬೇಕು. ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ಎಫರ್ಟ್ ಹಾಕ್ತಾ ಇದ್ದಾನೆ. ಅದೇ ರೀತಿ ಇಲ್ಲಿ ಕೂಡ ಬ್ಯಾಲೆನ್ಸ್ ಅನ್ನೋದು ಕಾಣ್ತಾ ಇಲ್ಲ. ಒಬ್ಬ ವ್ಯಕ್ತಿ 2 ಥಿಂಗ್ಸ್ ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಮೇ ಬಿ ರಿಲೇಷನ್ಶಿಪ್, ಫ್ಯಾಮಿಲಿ ಪ್ರೆಷರ್, ಲವ್ ಅಥವಾ ರೆಸ್ಪಾನ್ಸಿಬಿಲಿಟಿ, ಫೀಲಿಂಗ್ಸ್ ಮತ್ತು ಈಗೋ, ಇದೆಲ್ಲದರಿಂದ ಕನ್ಫ್ಯೂಷನ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ನಿಮ್ಮ ಪರ್ಸನ್ ಸಮ್ಟೈಮ್ಸ್ ಕ್ಲೋಸ್ ಆಗ್ತಾರೆ ಮತ್ತು ಸಡನ್ನಾಗಿ ದೂರ ಆಗ್ತಾ ಇರ್ಬೋದು. ಯಾಕೆಂದರೆ ಅವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಇದನ್ನು ಹ್ಯಾಂಡಲ್ ಮಾಡೋದಾ, ಅದನ್ನು ಚೂಸ್ ಮಾಡೋದಾ, ಈ ರೀತಿ ಸಿಚುವೇಷನ್ನಲ್ಲಿ ಇದ್ದಾರೆ. ಅವರು ಸ್ಟೇಬಲ್ ಮೈಂಡ್ಸೆಟ್ನಲ್ಲಿ ಇಲ್ಲ. ಅಂದರೆ ಟುಡೇ ಒಂದು ಡಿಸಿಷನ್, ಟುಮಾರೋ ಇನ್ನೊಂದು ಡಿಸಿಷನ್, ಕನ್ಸಿಸ್ಟೆನ್ಸಿ ಅನ್ನೋದು ಕಾಣ್ತಾ ಇಲ್ಲ. ಇದೆಲ್ಲದರಿಂದ ನೀವು ಏನು ಫೀಲ್ ಮಾಡ್ತಾ ಇದ್ದೀರಾ ಅಂದರೆ ಅವರು ಸೀರಿಯಸ್ ಇಲ್ಲ, ಅವರು ಆಟ ಆಡ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಾಗಿ ಅವರು ಕನ್ಫ್ಯೂಸ್ ಆಗಿದ್ದಾರೆ, ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮನ್ನು ಕಂಪ್ಲೀಟ್ಲಿ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತಲ್ಲ, ಬಟ್ ಫುಲ್ ಅಟೆನ್ಷನ್ ಕೂಡ ಕೊಡೋದಕ್ಕೆ ಆಗ್ತಾ ಇಲ್ಲ. ಆಫ್ ಎನರ್ಜಿ ಇಲ್ಲಿ, ಆಫ್ ಎನರ್ಜಿ ಇನ್ನೊಂದು ಕಡೆ. ಅದಕ್ಕೆ ರಿಲೇಷನ್ಶಿಪ್ ಅನ್ನೋದು ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಬಂದಿದೆ, ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿದೆ. ಈ ಸಿಚುವೇಷನಲ್ಲಿ ಸ್ಟೆಬಿಲಿಟಿ ಬೇಕು, ಇಲ್ಲದಿದ್ದರೆ ರಿಲೇಷನ್ಶಿಪ್ ಅನ್ಸ್ಟೇಬಲ್ ಆಗುತ್ತೆ. ಅಂದರೆ ಇಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಸೈಡ್ನಲ್ಲಿ ಕ್ಲಾರಿಟಿ ಇಡಿ, ನನಗೇನು ಬೇಕು ಅನ್ನೋದನ್ನು ಡಿಸೈಡ್ ಮಾಡಿ. ಯಾಕೆಂದರೆ ಅವರು ಈಗ ಬ್ಯಾಲೆನ್ಸಿಂಗ್ ಫೇಸ್ನಲ್ಲಿ ಇದ್ದಾರೆ. ಟೈಮ್ ವೈಸ್ ಇದು ಟೆಂಪ್ರವರಿ ಫೇಸ್. ಸೂನ್ ಅವರು ಒಂದು ಕ್ಲಿಯರ್ ಡಿಸಿಷನ್ ತಗೊಳ್ಳುವ ಎನರ್ಜಿ ಕಾಣ್ತಾ ಇದೆ. ಬ್ಯಾಲೆನ್ಸಿಂಗ್ ಅನ್ನೋದು ಸ್ಟಾಪ್ ಆಗಿ ಸ್ಟೇಬಲ್ ಡೈರೆಕ್ಷನ್ ಕಡೆಗೆ ಬರ್ತಾ ಇದೆ.
ಈಗ ಸಿಚುವೇಶನ್ ಮೆಸ್ಸಿ ಇದ್ರೂ ಕೂಡ ಇದು ಸೆಟ್ಲ್ ಆಗುವ ಪ್ರೊಸೆಸ್ನಲ್ಲಿ ಇದೆ. ಪೇಷನ್ಸ್ ಇಟ್ಟರೆ ಕ್ಲಾರಿಟಿ ಅನ್ನೋದು ಬರ್ತಾ ಹೋಗುತ್ತೆ. 7 ಆಫ್ ವಾಂಡ್ಸ್ ಎನರ್ಜಿ ಇದೆ. ಈ ಕನೆಕ್ಷನನ್ನು ಯಾರೋ ಒಬ್ಬರು, ನೀವು ಅಥವಾ ಅವರು, ಪ್ರೊಟೆಕ್ಟ್ ಮಾಡೋದಕ್ಕೆ ಫೈಟ್ ಮಾಡ್ತಾ ಇದ್ದೀರಾ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾಗ್ತಾ ಇದೆ ಅಂದರೆ ಹೊರಗಿನವರ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ತಾ ಇದೆ. ಫ್ಯಾಮಿಲಿಯ ಪ್ರೆಷರ್ ಆಗಿರ್ಬೋದು, ಸೊಸೈಟಿಯ ಮಾತುಕತೆಗಳಾಗಿರ್ಬೋದು, ನಿಮ್ಮ ಕನೆಕ್ಷನ್ ಮೇಲೆ ಅದು ಪ್ರೆಷರ್ ಆಗ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಅಥವಾ ನೀವು ಯಾರೋ ಒಬ್ಬರು ನಾನು ಈ ರಿಲೇಷನ್ಶಿಪ್ ಬಿಟ್ಕೊಡೋದಿಲ್ಲ, ನಾನು ಫೈಟ್ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ನಲ್ಲಿ ಇದ್ದೀರಾ. ಬಟ್ ಈ ಫೈಟ್ ಈಸಿ ಅಲ್ಲ, ಪ್ರೆಷರ್ ತುಂಬ ಇದೆ, ಜಡ್ಜ್ಮೆಂಟ್ ಇದೆ. ಅದನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ಕರೇಜ್ ಬೇಕು. ನಿಮ್ಮ ಕನೆಕ್ಷನ್ ಸಿಂಪಲ್ ಆಗಿಲ್ಲ. ಅದನ್ನು ಸೇವ್ ಮಾಡಬೇಕು ಅಂದರೆ ಎಫರ್ಟ್ ಕೂಡ ಬೇಕು, ಸ್ಟ್ರೆಂತ್ ಕೂಡ ಬೇಕು. ಕೆಲವೊಂದು ಸಲ ನಿಮಗೂ ಕೂಡ ಅನ್ನಿಸ್ಬೋದು ಯಾಕೆ ಇಷ್ಟು ಸ್ಟ್ರಗಲ್, ಈಸಿಯಾಗಿ ಬಿಡೋಣ. ಬಟ್ ನೀವು ಆಲ್ರೆಡಿ ಸ್ಟ್ರಾಂಗ್ ಪೊಸಿಷನ್ನಲ್ಲಿ ಇದ್ದೀರಾ. ಜಸ್ಟ್ ಗಿವ್ ಅಪ್ ಮಾಡಬೇಡಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಇಲ್ಲಿ ಡಿಫೆನ್ಸ್ ಎನರ್ಜಿ ಕೂಡ ಇದೆ. ಅಂದರೆ ನೀವು ಹರ್ಟ್ ಆಗಿರೋದ್ರಿಂದ ನೀವು ನಿಮ್ಮ ಹಾರ್ಟ್ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ. ಯಾರನ್ನು ಈಸಿಯಾಗಿ ಅಲೋ ಮಾಡ್ತಾ ಇಲ್ಲ. ನಿಮ್ಮ ಪರ್ಸನ್ ಕೂಡ ಹೊರಗಿನ ಪ್ರೆಷರ್ಗೆ ವಿರುದ್ಧವಾಗಿ ಫೈಟ್ ಮಾಡ್ತಾ ಇರ್ಬೋದು. ಅಂದರೆ ಇದು ನೆಗೆಟಿವ್ ಆಗಿ ಅಲ್ಲ, ಇದು ಸ್ಟ್ರೆಂತ್, ಕರೇಜ್. 4 ಆಫ್ ಕಪ್ಸ್ ಎನರ್ಜಿ ಇದೆ. ಇದು ಸರ್ಫೇಸ್ನಲ್ಲಿ ಕಾಣಿಸೋ ಎನರ್ಜಿ. ಅಂದರೆ ಇನ್ನರ್ ಫೀಲಿಂಗ್, ಹಿಡನ್ ಎಮೋಷನ್ಸ್. ಅಂದರೆ ಯಾರೋ ಒಬ್ಬರು ಎಮೋಷ್ನಲಿ ಕ್ಲೋಸ್ಡ್ ಆಗಿದ್ದೀರಾ. ಆಪರ್ಚುನಿಟೀಸ್ ಇದೆ, ಲವ್ ಇದೆ, ಕನೆಕ್ಷನ್ ಇದ್ದರೂ ಕೂಡ ನಿಮ್ಮಿಬ್ಬರ ನಡುವೆ ಫುಲ್ಲಿ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಯಾಕೆಂದರೆ ಅವರು ಕೂಡ ಮೆಂಟಲಿ ಸ್ಟಕ್ ಆಗಿದ್ದಾರೆ. ಪಾಸ್ಟಲ್ಲಿ ಹರ್ಟ್ ಆಗಿರ್ಬೋದು, ರಿಗ್ರೆಟ್ ಫೀಲ್ ಆಗ್ತಾ ಇದೆ, ಅದನ್ನು ಬಿಡೋಕೆ ಆಗ್ತಾ ಇಲ್ಲ. ಇದೆಲ್ಲದರಿಂದ ಪ್ರೆಸೆಂಟಲ್ಲಿ ಇರೋ ಹ್ಯಾಪಿನೆಸ್ ಕೂಡ ಮಿಸ್ ಆಗ್ತಾ ಇದೆ. ನೀವು ಆಫರ್ ಮಾಡ್ತಾ ಇರುವ ಲವ್ ಕೂಡ ಫುಲ್ಲಿ ರಿಸೀವ್ ಆಗ್ತಾ ಇಲ್ಲ. ಕೆಲವೊಮ್ಮೆ ನಿಮಗೆ ಅನ್ನಿಸ್ಬೋದು ನಾನಿಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಆದರೂ ರೆಸ್ಪಾನ್ಸ್ ಬರ್ತಾ ಇಲ್ಲ, ಇಗ್ನೋರ್ ಮಾಡ್ತಾ ಇದ್ದಾರೆ. ಅದಕ್ಕೆ ರೀಸನ್ ಇದೆ ಎನರ್ಜಿ. ಅಂದರೆ ರಿಜೆಕ್ಷನ್ ಅಂತಲ್ಲ, ಇದು ಎಮೋಷ್ನಲ್ ಬ್ಲಾಕೇಜ್. ನಿಮ್ಮ ಪರ್ಸನ್ ಹೊರಗಡೆ ಕಾಮ್ ಆಗಿ ಕಾಣ್ತಾ ಇದ್ದಾರೆ, ಬಟ್ ಒಳಗಡೆ ತುಂಬ ಕನ್ಫ್ಯೂಸ್ ಆಗಿದ್ದಾರೆ. ಏನು ಫೀಲ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಓಪನ್ ಯುವರ್ ಹಾರ್ಟ್. ಇಲ್ಲದೇ ಇದ್ದರೆ ಗುಡ್ ಥಿಂಗ್ಸ್ ಮಿಸ್ ಆಗಿಬಿಡುತ್ತೆ. ಇಲ್ಲಿ ನೀವು ಕೂಡ ಸಮ್ಟೈಮ್ಸ್ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ಟಯರ್ಡ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಸೇಮ್ ಸೈಕಲ್ ರಿಪೀಟ್ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಕೂಡ ಬರ್ತಾ ಇರ್ಬೋದು ನಿಮಗೆ. ಓವರಾಲ್ ಎನರ್ಜಿಯ ಮೂಲಕ ನೋಡೋದಾದರೆ ಮುಂದಿನ 1-2 ತಿಂಗಳ ಒಳಗೆ ನಿಮ್ಮ ಲವ್ ಲೈಫ್ನಲ್ಲಿ ಒಂದು ಬಿಗ್ ಚೇಂಜ್, ಬಿಗ್ ಟ್ರಾನ್ಸ್ಫರ್ಮೇಷನ್ ಅನ್ನೋದು ಆಗ್ತಾ ಇದೆ. ವೆರಿ ಪಾಸಿಟಿವ್ ಆಗಿ ನಡೆಯುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಈ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಳಿ. ಈಗ ನೀವು ಫೀಲ್ ಮಾಡ್ತಾ ಇರುವ ಪೇನ್, ಕನ್ಫ್ಯೂಷನ್ ಇದು ಪರ್ಮನೆಂಟ್ ಅಲ್ಲ, ಇದು ಜಸ್ಟ್ ಒಂದು ಹಂತ. ನಿಮ್ಮ ಸಿಚುವೇಶನ್ ಯಾವ ರೀತಿ ಇದೆ ಅಂದರೆ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಅಲ್ಲ, ಕ್ಲಾರಿಟಿ ಕಾಣಿಸ್ತಾ ಇಲ್ಲ ಅಷ್ಟೇ. ಈ ಕ್ಲಾರಿಟಿ ಬರ್ತಾ ಇದೆ. ಯೂನಿವರ್ಸ್ ನಿಮಗೆ ಸ್ಟ್ರಾಂಗ್ ಆಗಿ ಮೆಸೇಜ್ ಕೊಡ್ತಾ ಇದೆ. ನಿಮ್ಮ ಲವ್ ಅನ್ನೋದು ವೀಕ್ ಆಗಿಲ್ಲ, ಇದು ಟೆಸ್ಟ್ ಆಗ್ತಾ ಇದೆ. ಸ್ಟ್ರಾಂಗ್ ಆಗೋದಕ್ಕೆ ಪ್ರೊಸೆಸ್ ನಡೀತಾ ಇದೆ. ಯೂನಿವರ್ಸ್ ಕಡೆಯಿಂದ ನಿಮಗೆ ಮೆಸೇಜ್ ಇರೋದು ನಿಮ್ಮ ಪ್ರೀತಿ ಅನ್ನೋದು ಟೆಂಪ್ರವರಿ ಅಲ್ಲ, ಪರ್ಮನೆಂಟ್. ಸಿಚುವೇಶನ್ ಚೇಂಜ್ ಆಗ್ಬೋದು, ಟೈಮ್ ಚೇಂಜ್ ಆಗ್ಬೋದು, ಬಟ್ ರಿಯಲ್ ಕನೆಕ್ಷನ್ ಸ್ಟೇ ಆಗುತ್ತೆ. ಸೊ ಇಲ್ಲಿ ಯೂನಿವರ್ಸಿಂದ ಬರ್ತಾ ಇರುವ ಗೈಡೆನ್ಸ್ ಕೂಡ ಇದೆ. ಪಾಸಿಟಿವ್ ಆಗಿರಿ, ಓವರ್ ಥಿಂಕಿಂಗ್ ಬೇಡ. ನಾನು ಎಲ್ಲ ರೀಡಿಂಗಲ್ಲಿ ಹೇಳ್ತಾ ಇರ್ತೀನಿ, ಫಿಯರ್ ಅನ್ನೋದು ಬೇಡ. ಸ್ಟೇ ಪಾಸಿಟಿವ್, ಟ್ರಸ್ಟ್ ದ ಟೈಮಿಂಗ್. ಯಾಕೆಂದರೆ ಯೂನಿವರ್ಸ್ ನಿಮಗಾಗಿ ಆಲ್ರೆಡಿ ಕೆಲಸ ಮಾಡ್ತಾ ಇದೆ. ನೀವು ಕಾಣದ ಜಾಗದಲ್ಲೂ ಥಿಂಗ್ಸ್ ಅಲೈನ್ ಆಗ್ತಾ ಇದೆ. ನೀವು ಜಸ್ಟ್ ಟ್ರಸ್ಟ್ ಮಾಡಬೇಕು, ಬಿಲೀವ್ ಮಾಡಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರತಿಯೊಬ್ಬರು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ಬಿಲೀವ್ ಮಾಡಿ. ಯಾಕೆಂದರೆ ಡೌಟ್ ಇಟ್ಕೊಂಡ್ರೆ ಡಿಲೇ ಆಗುತ್ತೆ, ಟ್ರಸ್ಟ್ ಇಟ್ಟರೆ ಥಿಂಗ್ಸ್ ಫ್ಲೋ ಆಗುತ್ತೆ. ಇಲ್ಲಿ ಈ ಕನೆಕ್ಷನ್ ನಾರ್ಮಲ್ ಅಟ್ರಾಕ್ಷನ್ ಅಲ್ಲ, ಇದು ಸೋಲ್ ಕನೆಕ್ಷನ್ ಅನ್ನೋ ಎನರ್ಜಿ ಇದೆ. ನೀವಿಬ್ಬರು ರ್ಯಾಂಡಮ್ ಆಗಿ ಮೀಟ್ ಆಗಿಲ್ಲ, ಇದು ಡಿವೈನ್ ಪ್ಲ್ಯಾನ್, ಡೆಸ್ಟಿನಿ. ಈವನ್ ನೀವೀಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೂ ಕೂಡ ಅದು ಕೂಡ ಕೋ ಇನ್ಸಿಡೆನ್ಸ್ ಅಲ್ಲ, ಇದು ಒಂದು ಕನೆಕ್ಷನ್. ನೀವು ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂದರೆ ಅದು ಸುಮ್ಮನೆ ಅಲ್ಲ, ಎನರ್ಜಿ ಮ್ಯಾಚ್ ಆಗಿದ್ದರೆ ಮಾತ್ರ ಈ ರೀಡಿಂಗ್ ನಿಮ್ಮ ಹತ್ರ ಬಂದಿರುತ್ತೆ. ಇನ್ನು ನಿಮ್ಮೆಲ್ಲರಿಗೂ ಕೂಡ ಹಾರ್ಟಿಂದ ಬ್ಲೆಸ್ ಮಾಡ್ತಾ ಇದ್ದೀನಿ. ನಿಮ್ಮ ಎಲ್ಲ ಪಾಸಿಟಿವ್ ವಿಶಸ್, ನಿಮ್ಮ ಎಲ್ಲ ಗುಡ್ ಇಂಟೆನ್ಷನ್ಸ್, ನಿಮ್ಮ ಎಲ್ಲ ಡ್ರೀಮ್ಸ್ ವೆರಿ ಸೂನ್ ಫುಲ್ಫಿಲ್ ಆಗಲಿ. ನೀವು ಫೀಲ್ ಮಾಡ್ತಾ ಇರುವ ಪೇಯ್ನ್ ಹ್ಯಾಪಿನೆಸ್ ಆಗಿ ಚೇಂಜ್ ಆಗಲಿ. ನೀವು ಕಾಯ್ತಾ ಇರುವ ಲವ್ ನಿಮ್ಮ ಲೈಫ್ಗೆ ರಿಟರ್ನ್ ಆಗಲಿ. ಸೊ ಯಾರೂ ಕೂಡ ಹೋಪ್ ಬಿಡಬೇಡಿ, ಟ್ರಸ್ಟ್ ಬಿಡಬೇಡಿ. ನಿಮ್ಮ ಪರ್ಸನ್ ಮೇಲೆ, ನಿಮ್ಮ ರಿಲೇಷನ್ಶಿಪ್ ಮೇಲೆ ಇರುವ ನಂಬಿಕೆಯನ್ನು ಕಳ್ಕೊಳ್ಬೇಡಿ. ಯಾಕೆಂದರೆ ಈ ಸ್ಟೋರಿ ಅನ್ನೋದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಬೆಸ್ಟ್ ಪಾರ್ಟ್ ಇನ್ನೂ ಬರೋಕೆ ಇದೆ ಅನ್ನೋ ಟ್ರಸ್ಟ್ ಇರಬೇಕು. ಸೊ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗ್ನಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮ ಸಪೋರ್ಟ್ಗಾಗಿ, ನಿಮ್ಮ ಲವ್ಗಾಗಿ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್.
ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.